ಧಾರವಾಡ ನಗರದ ರಸ್ತೆಗಳಲ್ಲಿ ಗುಂಡಿ ಮುಚ್ಚುವ ವಿಚಾರ ತೀವ್ರ ರಾಜಕೀಯ ಬಣ್ಣ ಪಡೆದುಕೊಂಡಿದ್ದು, ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದವರು ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ನಾಯಕರಿಗೆ ಮಧ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮಗಾರಿ ಅನುಮೋದಿಸಿದ ಕಾಂಗ್ರೆಸ್ ಮಹಾನಗರ ಪಾಲಿಕೆಯ ರಸ್ತೆಯ ಮೇಲೆಯೇ 100 ಮೀಟರ್ ಅಂತರದಲ್ಲಿ ಎರಡೂ ಪಕ್ಷದವರು ರಸ್ತೆಗೆ ಪೂಜೆ ಸಲ್ಲಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. 20 ವರ್ಷಗಳ ಕಾಲ ಅವರಿಗೆ ಅಧಿಕಾರ ಕೊಟ್ಟು ಮುಚ್ಚಲಾರದಂತ ಬಿಜೆಪಿ ಮಹಾನಗರ ಪಾಲಿಕೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಮುಚ್ಚಲೇಬೇಕು ಹೋರಾಟ ಮಾಡುತ್ತಿರುವ ಪಾಲಿಕೆಯಲ್ಲಿ ಬಿಜೆಪಿಗೆ ಹೋರಾಟ ಮಾಡುವ ಸಭಾ ನಾಯಕಿಗೆ ಜನರ ಜೀವ ಕೂಡ ಆಟ ಆಡುತ್ತಿದ್ದ ಪಾಲಿಕೆ ಪಾಲಿಕೆಗೆ ಗುಂಡಿ ಮುಚ್ಚಲಕ್ಕಾಗಲಂತ ಮಹಾಪೌರರಿಗೆ ಗುಂಡಿ ಮುಚ್ಚಲಕ್ಕಾಗಲಂತ ಸಭಾ ನಾಯಕರಿಗೆ ಮುಚ್ಚಲೇಬೇಕು ಪಾಲಿಕೆ ದುರಾಡಳಿತ ಮಾಡ್ತಿರೋ ಬಿಜೆಪಿಗೆ ಗುಂಡಿ ಮುಚ್ಚಲಾಗಲ್ಲ. ಬಿಜೆಪಿಯ ಆಕ್ರೋಶ. ರಾಜ್ಯ ಸರ್ಕಾರ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ನಿಧಿ ಬಿಡುಗಡೆ ಮಾಡುತ್ತಿಲ್ಲ ಎಂದು ಬಿಜೆಪಿ ಸದಸ್ಯರು ಆರೋಪಿಸಿದರು. ಪಾಲಿಕೆಗೆ ಬಾಕಿ ಉಳಿದಿರುವ 300 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡದೆ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಹಣ ಖರ್ಚು ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಘೋಷಣೆ ಕೂಗಿದರು. ಇವರು ಯಾರು ಬೆಲ್ಲದವರು ದುರ್ಗಾದೇವಿ ಗುಡಿಗೆ ಹೋಗ್ತೈತೆ ಇದು ರಸ್ತೆ ಇಲ್ಲೇ ಪಾಟ್ ಹೋಲ್ ಅವ್ರು 20 ವರ್ಷ ಆಯ್ತು 2008ರಿಂದ ಆಳಕತ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ. ಇದ ಹೋರಾಟ ಅವ್ರ ನಕಲಿ ಹೋರಾಟ. ನಾವು ಹೋರಾಟ ಮಾಡ್ತೇವೆ ಅಂದ್ಕೊಳ್ಳಿ ಬೀದಿಗಿಳಿದಾರ ಅವ್ರು. ಧಾರವಾಡದ ಬಸವಣ್ಣಗೆ ಯಾವಾಗೂ ಮಾಲಿ ಹಾಕಿಲ್ಲ ಅವ್ರ. ಇಂಗ್ಲೆಂಡದ ಬಸವಣ್ಣ ಕೂತಾನ ಅಲ್ಲಿ ಮಾಲಿ ಹಾಕಕ್ಕೆ ಹೋಗ್ತಾರೆ. ಇದ ಹೋರಾಟ ಜನರು ಬೇಕಾಗಿದ್ದ ಹೋರಾಟ. ನಮ್ಮ ಹೋರಾಟ ಕದೀತಾರೆ. ನಾವು ಇಲ್ಲಿ ನಮ್ಮ ಇಮ್ರಾನ್ ಎಲಗಾರ ಇಲ್ಲೆಲ್ಲ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡಿ ಮಾಡಬೇಕನ್ನೋ ಹೋರಾಟವನ್ನು ಗೊತ್ತಾದ್ಕೊಳ್ಳೆ ಅಲ್ಲಿ ನಕಲಿ ಡೂಪ್ಲಿಕೇಟ್ ಕರ್ಸ್ಯಾರ. ಮೇಯರ್ ಯಾರ ಕೈಗೊಂಬೆ ಬೆಲ್ಲದಂತ ಕೈಗೊಂಬೆ ಇವತ್ತು ಅವ್ರಿಗೆ ಆದೇಶ ಮಾಡ್ಯಾರ ಅಲ್ಲಿ ಬಂದಾರ ಅವ್ರು. ಈಗ ಅಲ್ಲಿ ಮೇಯರ್ಗೆ ಕಾಂಗ್ರೆಸ್ನ ವಾದ ಮತ್ತೊಂದೆಡೆ. ಕಾಂಗ್ರೆಸ್ ಸದಸ್ಯರು ಕಳೆದ 20 ವರ್ಷಗಳಿಂದ ಬಿಜೆಪಿ ಆಡಳಿತದಲ್ಲಿರುವ ಪಾಲಿಕೆ ನಿಧಿ ಬಿಡುಗಡೆ ಮಾಡದೆ ಬಿಟ್ಟಿದೆ ಎಂದು ಕಿಡಿಕಾರಿದರು. ಮೇಯರ್ 10 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡುತ್ತಿಲ್ಲವೆಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪಾಲಿಕೆಯಿಂದ ಯಾವುದೇ ನಿಧಿ ಅರಿವಿಲ್ಲದ ಕಾರಣವೇ ನಗರದಲ್ಲಿ ರಸ್ತೆ ಗುಂಡಿ ಬಿದ್ದ ಸ್ಥಿತಿಯಲ್ಲಿದೆ ಎಂದು ಕಾಂಗ್ರೆಸ್ ಆರೋಪಿಸಿತು. ಪ್ರತಿಭಟನೆ ಸಮಯದಲ್ಲಿ ಎರಡೂ ಪಕ್ಷದ ಸದಸ್ಯರು ಸುಮಾರು 1 ಗಂಟೆ ಕಾಲ ರಸ್ತೆ ಬಂದ್ ನಡೆಸಿದ್ದು, ಇದರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು. ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನೋ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಹುಬ್ಬಳ್ಳಿ ಧಾರವಾಡದ ರಸ್ತೆ ಗುಂಡಿಗಳನ್ನು ಯಾವುದೇ ಮುಚ್ಚಲಾರ್ದನ ಮತ್ತು ಅನುದಾನದಲ್ಲಿ ತಾರತಮ್ಯ ಮಾಡಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ MLAಗಳಿಗೆ ಅನುದಾನ ಕೊಟ್ಟು BJP MLAಗೆ ಅನುದಾನ ಕೊಡಲಾರದೆ ಇವತ್ತು ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನದ ಭಾರತೀಯ ಜನತಾ ಪಾರ್ಟಿ
ಇರುವುದರಿಂದ ಇಲ್ಲಿ ತಾರತಮ್ಯ ಧೋರಣೆ ಮಾಡ್ತಾ ಯಾವುದೇ ಅನುದಾನವನ್ನು ಹುಬ್ಬಳ್ಳಿ ಧಾರವಾಡಗೆ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ. ಇದಕ್ಕೆ ಇವತ್ತು ರಸ್ತೆ ಗುಂಡಿಗಳು ಬೇಕಾಗಿದ್ದು ಅದೇ ಮಳೆಯಾಗಿ ರಸ್ತೆಗಳು ಹಾಳಾಗ್ಯಾವ. ಇವತ್ತು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಸಹ ಇದು PWD ರಸ್ತೆ, ಇದು PWD ರಸ್ತೆ ಇರೋದ್ರಿಂದ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆ. ಸರ್ಕಾರ ಈ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು. ಇವತ್ತು ದಸರಾ ಹಬ್ಬದಲ್ಲಿ ಜನರಿಗೆ ಅಡ್ಡಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಭಾಳ ಅದ. ನಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಬೇಕಂತಲೇ ಒಂದು ಕೋಮಿನ ಹಬ್ಬಕ್ಕೆ ಹೆಚ್ಚಿಗೆ ಒಲವು ಕೊಡೋದು, ನಮ್ಮ ಹಿಂದೂ ಧರ್ಮದ ಹಬ್ಬಕ್ಕೆ ಇವರು ತಾರತಮ್ಯ ಮಾಡೋದು. ಇದಕ್ಕೆ ರಾಜ್ಯ ಸರ್ಕಾರ ಮೊದಲೇಕಿಂದ ಮಾಡ್ಕೋತಾ ಇದೆ. ಆ ಕಾರಣಕ್ಕೆ ಹುಬ್ಬಳ್ಳಿ ಧಾರವಾಡ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು. ಇದು ನಮ್ಮ ಪ್ರಯಾರಿಟಿ. ಇಲ್ಲ ಅಂದರೆ ನಾವು ಇನ್ನು ಮುಂದೆ ಹೋರಾಟ ಉಗ್ರ ಮಾಡಿ ಹುಬ್ಬಳ್ಳಿ ಧಾರವಾಡ ಬಂದ್ ಕಾಲ್ ಕೊಡ್ತೀವಿ.